वैसे ही ध्यान की स्थिति में रहिए मास्टर्स। जो भी मास्टर्स ध्यान की स्थिति का अभ्यास कर रहे हैं पूरे दिन भर, वो जारी रखिए और अपने को चेक करते रहिए कि आपने कब कब ध्यान की स्थिति से विचलित हो आ, आप कब कब ध्यान की स्थिति से विचलित हुए। ಧ್ಯಾನ ಸ್ಥಿತಿಯನ್ನ ದಿನವಿಡೀ ಕಾಪಾಡಿಕೊಳ್ಳಲು ಅಭ್ಯಾಸ ಮಾಡ್ತಾ ಇರೋರು ಯಾವ ಯಾವ ಸಮಯದಲ್ಲಿ ನೀವು ಧ್ಯಾನದ ಸ್ಥಿತಿಯಿಂದ ವಿಚಲಿತ ಆಗಿದ್ದೀರಿ ಅನ್ನೋದನ್ನ ಗುರುತಿಸಿಕೊಳ್ಳಿ. ಧ್ಯಾನ ಸ್ಥಿತಿಯಿಂದ ವಿಚಲಿತ ಆಗೋದಕ್ಕೆ ಕಾರಣಗಳನ್ನ ನಾವು ಕಂಡುಕೊಳ್ಬೇಕು. ನಾವು ಧ್ಯಾನ ಸ್ಥಿತಿಯನ್ನ ಕಾಪಾಡಿಕೊಳ್ಬೇಕು ಅಂತ ನಮ್ಗೆ ಇಷ್ಟ ಇದ್ರೆ ನಾವು ಹೇಗೆ ಅದರಿಂದ ವಿಚಲಿತ ಆಗ್ತೀವಿ ಅನ್ನೋದನ್ನ ನಾವು ಕಂಡುಕೊಳ್ಳೇಬೇಕು. ನಾವು ಮುಂದೆ ಹೋಗ್ಬೇಕು ಅಂತ. ಉದಾಹರಣೆಗೆ ಒಬ್ರು ಏನಾದ್ರೂ ಅಂತಾರೆ, ಅದು ಮನೆಯೊಳಗಿರ್ಬೋದು, ಹೊರಗಿರ್ಬೋದು, ವರ್ಕಿಂಗ್ ಪ್ಲೇಸ್ ಅಲ್ಲಿ ಇರ್ಬೋದು. ಅವ್ರಂದಾಗ ನಾವು ಸಂಪೂರ್ಣ ಡಿಪ್ರೆಸ್ ಆಗಿ ಅವ್ರ ಲೆವೆಲ್ಗೆ ಬರ್ತೀವಿ. ಆ ಲೆವೆಲ್ಗೆ ನಾವು ಬಂದಾಗ ನಮ್ಗೆ ಸಮಾಧಾನ ಇರೋದಿಲ್ಲ, ನಮ್ಗೆ ತಳಮಳ. ಬಟ್ ನಾವು ಆ ಲೆವೆಲ್ಗೆ ಕೆಳಗಿಳಿದು ಬಂದಾಗ ಆ ಎದುರಿನವರಿಗೆ ಸಮಾಧಾನ, ಏನೋ ಒಂಥರ ಗೆದ್ದಂಗೆ. ಯಾಕೆ ಈ ಸ್ಥಿತಿ? ಎಲ್ಲ ಮಾಸ್ಟರ್ಸು ಇದನ್ನ ಚೆಕ್ ಮಾಡ್ಕೊಳ್ಳಿ. ಇದು ಸಾಮಾನ್ಯವಾಗಿ ಎಲ್ಲರದೂ ಸಮಸ್ಯೆ, ಎಲ್ಲರದೂ ಚಾಲೆಂಜ್. ಎಲ್ಲರೂ ಇದನ್ನ ಎದುರಿಸ್ತಾ ಇದ್ದಾರೆ. ನಾನು ಫ್ರೀಕ್ವೆನ್ಸಿ ಹೆಚ್ಚು ಮಾಡ್ಕೊಳ್ತಿದ್ದಂಗೆ ನನಗೆ ಸನ್ನಿವೇಶಗಳಲ್ಲಿ ಬಹಳ ತೊಡಕು ಉಂಟಾಗ್ತಾ ಇದೆ. ನನ್ನ ವರ್ಕಿಂಗ್ ಪ್ಲೇಸ್ ಅಲ್ಲಿ ಬಹಳ ತೊಡಕು ಉಂಟಾಗ್ತಾ ಇದೆ. ನನ್ನ ಫ್ಯಾಮಿಲಿಯಲ್ಲಿ ಬಹಳ ತೊಡಕು ಉಂಟಾಗ್ತಾ ಇದೆ. ನನ್ನ ಸ್ನೇಹಿತರಲ್ಲಿ ಬಹಳ ತೊಡಕು ಉಂಟಾಗ್ತಾ ಇದೆ. ಹಾಗಾದ್ರೆ ನಾನು ಆ ಫ್ರೀಕ್ವೆನ್ಸಿನ ಕಡಿಮೆ ಮಾಡ್ಕೊಳ್ಬೇಕು. ಮಾಡ್ಕೊಂಡ್ರೆ ಏನಾಗುತ್ತೆ? ಈಗ ಒಂದು ಗ್ಲಾಸ್ ಫುಲ್ ಒಂದು 100 ml ತುಂಬಿಕೊಂಡಿದೆ ಅಂತ ಇಟ್ಕೊಳ್ಳಿ. ಇನ್ನೊಂದು ಗ್ಲಾಸ್ ಖಾಲಿ ಇದೆ, 100 ml. ಅದೇ 100 ml ಗ್ಲಾಸ್, ಬಟ್ ಖಾಲಿ ಇದೆ. ಇದು ತುಂಬಿರೋದ್ರಿಂದ ಇದು ವಿಚಲಿತಗೊಳ್ತಾ ಇರುತ್ತೆ. ಖಾಲಿ ಇದ್ದದ್ದು ಹಗುರವಾಗಿದೆಯಲ್ಲ. ಏನೇನೋ ಮಾಡಿ ಇದು ವಿಚಲಿತಗೊಳ್ತಾ ಇದಕ್ಕೆ ಏನೇನೋ ಮಾತಾಡುತ್ತೆ. ತುಂಬಿದ ಗ್ಲಾಸು ತನ್ನ ಪಾಡಿಗೆ ತಾನಿದ್ದು ಅದು ವಿಚಲಿತಗೊಂಡಿದೆ, ಖಾಲಿ ಇದೆ ಅಂತ ಅರ್ಥ ಮಾಡ್ಕೊಂಡು ತನ್ನ ತುಂಬಿದ ಸ್ಥಿತಿಯನ್ನ ಹಾಗೆ ಕಾಪಾಡ್ಕೊಂಡ್ರೆ ಅದಕ್ಕೇನು ಹಾನಿ ಇಲ್ಲ. ಬಟ್ ಅವಾಗ ತುಂಬಿದ ಗ್ಲಾಸು, ಇವ್ರು ನನ್ನ ತಂದೆ, ಇವ್ರು ನನ್ನ ತಾಯಿ, ಇವ್ರು ನನ್ನ ಹೆಂಡತಿ, ಇವ್ರು ನನ್ನ ಗಂಡ, ಇವ್ರು ನನ್ನ ಮಗ, ಇವ್ರು ನನ್ನ ಮಗಳು, ಇವ್ರು ನನ್ನ ಬಾಸು, ಇವ್ರು ನನ್ನ ಸಬಾರ್ಡಿನೇಟು, ಇವ್ರು ನನ್ನ ಕಲೀಗು, ಇನ್ನು ಏನೇನೋ ಸಾಮಾಜಿಕ ಸಂಬಂಧಗಳು ಅಂತ ತುಂಬಿದ ಗ್ಲಾಸ್ ಏನಾದ್ರು ಆ ಖಾಲಿ ಗ್ಲಾಸ್ಗೆ ಕನ್ವಿನ್ಸ್ ಮಾಡೋದಕ್ಕೆ ಹೋದ್ರೆ, ಅಥವಾ ಖಾಲಿ ಗ್ಲಾಸ್ ಅನ್ನ ಸಮಾಧಾನ ಪಡಿಸೋದಕ್ಕೆ ಇವರು ಎನರ್ಜಿ ಫ್ರೀಕ್ವೆನ್ಸಿನ ಕಡಿಮೆ ಮಾಡ್ಕೊಂಡ್ರೆ ಏನಾದಂಗೆ, ಒಂದು 2 ಗ್ಲಾಸ್ಗೆ ಒಂದು ಕನೆಕ್ಷನ್ ಪೈಪ್ ಜಸ್ಟ್ ಕಮ್ಯುನಿಕೇಟ್ ಆಗ್ಬಿಟ್ರೆ, ಆ ಪೈಪ್ ಕಮ್ಯುನಿಕೇಟ್ ಆಗ್ಬಿಟ್ರೆ, ಪೈಪ್ ಕೂಡ ಇದೆ ಅಂತಾನೆ ಇಟ್ಕೊಳ್ಳಿ. ನಾವೆಲ್ಲ ಆ ಈಚ್ ಅದರ್ ಒಂದು ಕನೆಕ್ಷನ್ ವೈರ್ ಇಟ್ಕೊಂಡೇ ಇದ್ದವರು. ಅದು ಟ್ಯಾಪ್ ಆ ವಾಲ್ ಓಪನ್ ಮಾಡಿದ್ರೆ ಏನಾಗುತ್ತೆ, ಈ 100 ml ಗ್ಲಾಸ್ನಿಂದ ಈ 50 ml ಗ್ಲಾಸಿಗೆ, ಸಾರಿ 0 ml ಗ್ಲಾಸಿಗೆ ಏನಾಗುತ್ತೆ, ತುಂಬಿದೆ, ನೀರು ತುಂಬಿದೆ ಅಂತ ಇಟ್ಕೊಳ್ಳಿ, ಏನೋ ಹಾಲು, ಏನೋ ಒಂದು ವಸ್ತು ತುಂಬಿದೆ, ಒಂದು ಲಿಕ್ವಿಡ್. ಏನಾಗುತ್ತೆ, ಆ ವಾಲ್ ಓಪನ್ ಮಾಡಿದಾಗ
50 ml ಈ ಕಡೆ ಬರುತ್ತೆ, 50 ml ಈ ಕಡೆ ಇಳಿಯುತ್ತೆ. ಅವಾಗ ಏನಾಯ್ತು, ತಕ್ಷಣಕ್ಕೆ ಜಗಳ ಉಪಶಮನ ಆಯ್ತು, ಏನೇನೋ ಆಗಿ. ಬಟ್ ಉಪಶಮನ ಆದ್ರೆ ಅದು ಪರ್ಮನೆಂಟ್ ಅಲ್ಲ. ಯಾರಿಗೆ 50 ml ಕಡಿಮೆ ಆಗಿದೆಯೋ ಅವರು ಇಡೀ ದಿನ ಚಡ್ಪಡಿಸ್ತಿರ್ತಾರೆ, ಇಡೀ ದಿನ ವಿಲ ಅಂತ ಒದ್ದಾಡ್ತಿರ್ತಾರೆ, ಇಡೀ ದಿನ ಅವ್ರ ಸಂಕಟ ಹೇಳ್ತಿರೋದು, ಯಾಕೆಂದ್ರೆ ಕಡಿಮೆ ಆಗಿದೆ ಎನರ್ಜಿ ಅವ್ರಿಗೆ. ಇವರು 50 ml ಹೆಚ್ಚಾಗಿದೆ ಅಲ್ಲ, ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಪುಕ್ಸಟ್ಟೆ ಹೆಚ್ಚಾಗಿದೆ ಅಲ್ಲ, ಇವರು ಒಂಥರ ಗೆದ್ದವರಂಗೆ ಹಾಯಾಗಿ ಇರ್ತಾರೆ. ಮತ್ತೆ ಇವರು 50 ml ಖಾಲಿ ಆದವರು ಏನೇನೋ ಪ್ರಯತ್ನ ಮಾಡ್ಕೊಂಡು ಮತ್ತೇನೇನೋ ಒದ್ದಾಡಿ ಏನೇನೋ ಕಷ್ಟಪಟ್ಟು ಮತ್ತೆ ಸಾಧನೆ ಮಾಡಿ ಮನಸ್ಸನ್ನ ಸ್ಥಿಮಿತದಲ್ಲಿ ತಗೊಂಡು ಬಂದು ಇದನ್ನ 100 ml ಮಾಡ್ಕೊಂಡ್ರು ಅಂತ ಇಟ್ಕೊಂಡು, ಅವಾಗ ಈ ಕಡೆ ಕಂಪನಿ ಇವರು 50 ಇದ್ದದ್ದನ್ನ ಇವ್ರು 100 ಮಾಡ್ಕೊಳ್ಳೋದಿಲ್ಲ, 50 ಇದ್ದದ್ದನ್ನ ಇವರು ಎಂಜಾಯ್ ಮಾಡಿ ಬಂದಿರ್ತಾರೆ, ಖಾಲಿ ಮಾಡ್ಕೊಂಡು ಮತ್ತೆ ಏನೇನೋ ನಿಮಿತ್ತ ಕಾರಣ ಆಗಿ ಇವ್ರ ಜೊತೆ ಫೈಟ್ ಮಾಡ್ತಾರೆ. ಅವ್ರಿಗೆ ಗೊತ್ತು ಸೋಲ್ ಲೆವೆಲ್ಗೆ ಇವ್ರ ಜೊತೆ ಫೈಟ್ ಮಾಡೋದ್ರಿಂದ ನನ್ನ ಹೊಟ್ಟೆ ತುಂಬುತ್ತೆ ಅಂತ. ಬ್ರೈನ್ಗೆ ಗೊತ್ತಿಲ್ಲ, ಅವ್ರ ಬ್ರೈನ್ಗೂ ಗೊತ್ತಿಲ್ಲ, ಇವ್ರ ಬ್ರೈನ್ಗೂ ಗೊತ್ತಿಲ್ಲ, ಬಟ್ ಅವ್ರ ಸೋಲ್ಗೂ ಗೊತ್ತು, ಇವ್ರ ಸೋಲ್ಗೂ ಗೊತ್ತು. ಮತ್ತೆ ಏನೋ ನೆಪ ಮಾಡಿ ಮತ್ತೆ ಸೇಮ್ ಅದೇ ಮಾತುಗಳಿಂದ ಇವರನ್ನ ಚುಚ್ಚಿ ನೋಡಿದ್ರೆ ಒಂದು ಬಲೂನ್ ಇದೆ, ಅವ್ರು ಏನ್ ಮಾಡ್ತಾರೆ, ಹೆಂಗಾದ್ರೂ ಮಾಡಿ ಅದನ್ನ ಚುಚ್ಚಬೇಕಷ್ಟೆ. ಚುಚ್ಚಿಸ್ಕೊಂಡ್ರೆ ಬಲೂನ್ಗೆ ಹಾನಿ, ಚುಚ್ಚಿಸಿಕೊಳ್ಳದೆ ಇದ್ರೆ ಅವ್ರ ಸೂಜಿನೇ ಮುರಿದೋಗುತ್ತೆ. ಬಟ್ ಯಾವ್ದು ಸ್ಟ್ರಾಂಗ್ ಆಗಿದೆ, ಸೂಜಿ ಸ್ಟ್ರಾಂಗ್, ಇದನ್ನ ಚುಚ್ಚುತ್ತೆ. ಈ ಗ್ಲಾಸ್ ಅನ್ನ ಹೆಂಗಾದ್ರೂ ಮಾಡಿ ಫೈಟ್ ಮಾಡಿ ಮತ್ತೆ ಈ 100 ml ಇದ್ದದ್ದು 50 ml, ಮತ್ತೆ ಇವರು 50 ml ಪುಕ್ಸಟ್ಟೆ ಬಂತು. ಮತ್ತೆ ಪ್ರತಿನಿತ್ಯ ನಮ್ಮ ದೈನಂದಿನ ಜೀವನದಲ್ಲಿ ಎಲ್ಲಿಯಾದರೂ ಅದು ವರ್ಕಿಂಗ್ ಪ್ಲೇಸ್ ಇಟ್ಕೊಂಡು ಫ್ಯಾಮಿಲಿ ವರೆಗೂ A to Z ಯಾರೋ ಒಬ್ರು XYZ ರೂಪದಲ್ಲಿ ಬರ್ತಾರೆ, ಈ ರೀತಿ ಫೈಟ್ ಮಾಡಿ ನಿಮ್ಮನ್ನ ಖಾಲಿ ಮಾಡ್ತಾರೆ, ಅವರು ಸ್ಯಾಟಿಸ್ಫೈ ಆಗ್ತಾರೆ. ಇದು ಸೆಲೆಸ್ಟೈನ್ ಪ್ರೊಫೆಸಿ ಅಂತ ನಿಮ್ಗೊಂದು ಪುಸ್ತಕ ಹೇಳಿದ್ವಿ ಮತ್ತು ಆ ಸಿನಿಮಾನು ತೋರಿಸಿದ್ವಿ. ಅಲ್ಲಿ ಅದ್ಭುತವಾಗಿ ವಿವರಣೆ ಮಾಡಿದ್ದಾರೆ, ಅವ್ರು ಹೆಂಗೆ ನಿಮ್ಮಿಂದ ಎನರ್ಜಿ ಸಕ್ ಮಾಡ್ತಾರೆ, ಮತ್ತೆ ನಿಮ್ಮನ್ನ ಹೆಂಗೆ ಖಾಲಿ ಮಾಡ್ತಾರೆ, ನಿಮ್ಮನ್ನ ಹೆಂಗೆ ಒದ್ದಾಡೋದಕ್ಕೆ ಹಚ್ತಾರೆ, ನಿಮ್ಗೆ ಕ್ಲಿಯರ್ ಆಗಿ ಆ ಸಿನಿಮಾದಲ್ಲಿ ತೋರಿಸಿದೆ. ಈಗ ಒಂದ್ಸಲ ನೋಡ್ರಿ ಅಂತಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳಿದ್ವಿ, ನೋಡಿದ್ದೀರಿ, ಆ ಪಾಯಿಂಟ್ ಅನ್ನ ನಿಮ್ಗೆ ಎಕ್ಸ್ಪ್ಲೇನು ಮಾಡಿದ್ವಿ. ಇದು ದೈನಂದಿನ ಜೀವನ ಮಾಸ್ಟರ್ಸ್, ಒಂದಿನದ್ದಲ್ಲ. ಯಾಕೆ ಎಲ್ಲಾ ಮಾಸ್ಟರ್ಸು ಒಂದೇ ಹಂತದಲ್ಲಿ ಬಹಳ ದಿನಗಳಿಂದ ಸಾಧನೆಗೆ ನಿಂತಿದ್ದಾರೆ? ಯಾವತ್ತಾದ್ರೂ ಚೆಕ್ ಮಾಡ್ಕೊಂಡಿದ್ದೀರಾ? ಎಲ್ಲರೂ ಕೇಳ್ತಾ ಇದ್ದೀನಿ, ಸರ್ ನಾವು ಬಹಳ ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀವಿ, ಕೆಲವರು ನೋಡಿದ್ರೆ ಮುಂದೆ ಹೋಗಿದ್ದಾರೆ, ಬಟ್ ನಾನು ಅದೇ ಸ್ಥಿತಿನಲ್ಲಿ ಉಳ್ಕೊಂಡಂಗ ಆಗ್ತಾ ಇದೆ ಅಂತ ಯಾರಿಗಾದ್ರೂ ಅನಿಸಿದೆಯಾ ಮಾಸ್ಟರ್ಸ್? ಯಾರಿಗೂ ಅನ್ಸಿಲ್ಲ, ಎಲ್ಲರೂ ಮುಂದೆ ಹೋಗ್ತಾ ಇದೀವಿ ಅಂತಾನೆ ಅನಿಸ್ತಾ ಇದೆ. ಇಲ್ಲ ಅನ್ಸಿಲ್ಲ ಸರ್? ಅನ್ಸಿದೆಯೋ ಇಲ್ಲೋ? ನೋ, ದೆನ್ ಗುಡ್, ಗೋ ಅಹೆಡ್, ಡೋಂಟ್ ವರಿ, ಡೋಂಟ್ ಬಾದರ್ ಅಬೌಟ್ ಅದರ್ಸ್. ಕರೆಕ್ಟ್ ಮಂತ್ರ ಅಂದ್ರೆ ಡೋಂಟ್ ಬಾದರ್ ಅಬೌಟ್ ಅದರ್ಸ್. ಸುನಂದಮ್ಮ, ವೆರಿ ಗುಡ್, ಡೋಂಟ್ ಬಾದರ್ ಅಬೌಟ್ ಅದರ್ಸ್. ಪೂಜಾರಿ ಸರ್, ನೋ. ಅಶ್ವಿನಿ ಪಾಟೀಲ್, ಎಸ್ ಸರ್. ಹಾಗಾದ್ರೆ ಅಶ್ವಿನಿ ಪಾಟೀಲ್ ಮೇಡಮ್, ನೀವು ಎಲ್ಲಿ ರಿಪೇರಿ ಮಾಡ್ಕೊಳ್ಬೇಕು ನೋಡ್ಕೊಳ್ಳಿ. ओके, यस मास्टर्स, एक समस्या है सभी को, या उसे चैलेंज भी कह सकते हैं। लगता है हम इतने सालों से मेहनत कर रहे हैं,
इतने सालों से साधना कर रहे हैं, लेकिन हमारा प्रोग्रेस नहीं हो रहा। लेकिन वे ये नहीं जानते कि उनकी एनर्जी कहाँ कहाँ ड्रेनेज हो रहा है। वर्किंग प्लेस में, घर में, परिवार में, फैमिली मेंबर्स के साथ कैसे कैसे एनर्जी ड्रेनेज हो रहा है, वो देखने में असमर्थ है। और वैसे प्लेस में कोई ना कोई एक व्यक्ति इनके साथ किसी न किसी बहाने फाइट करके इनका हर दिन एनर्जी ड्रेनेज करती रहती है। ड्रेनेज करके वेस्ट नहीं करती, वो खुद सक करते रहते हैं, चूसते रहते हैं एनर्जी को। तो ये एनर्जी खाली महसूस करते हैं, तड़पते हैं, चटराते हैं कि उनके साथ फाइट करने से मेरी एनर्जी गई। और ये किसी न किसी तरीके से फिर अपनी एनर्जी को बढ़ाते हैं। तब तक के लोग किसी न किसी बहाने से फिर इनसे फाइट करते हैं, फिर सही गाड़ी चलती रहती है। मास्टर्स, इस तरह के फाइटिंग में नहीं पड़ना चाहिए, नहीं पड़ना चाहिए, नहीं पड़ना चाहिए। अगर आप पढ़ेंगे तो आप उसी स्थिति में रहेंगे। अपने को चेक कीजिए, कैसे आप अपने को और और उन्नत स्थिति को लाना है। आप ही डिसाइड कीजिए। अब एक सवाल है आपको, क्या आपको लगता है कि यस, मैं बहुत दिनों से एक ही स्थिति में अटक गया हूँ, अटक गई हूँ, प्रोग्रेस नहीं हो रहा है, ऐसा लग रहा है आपको? है तो एक अक्षर टाइप कीजिए यस। अगर नहीं लग रहा है तो एक अक्षर टाइप कीजिए या नो। टाइप कर सकते हैं, बोल सकते हैं, हैंड रेज कर सकते हैं। हाईएस्ट स्पिरिचुअल रील। ಸರ್ ನನ್ಗೆ ಒಂದ್ ವಾರದಿಂದ ಹೈಯೆಸ್ಟ್ ಸ್ಪಿರಿಚುವಲ್ ರಿಲೀಮ್ ಅಂತ ಇದು ಬಂದಿತ್ತು ಸರ್ ಇಂಟ್ಯೂಷನ್. ಇವತ್ತ ಶ್ರೀದೇವಿ ಹೆರಿಟೇಜ್ ಅಂತ ಬಂದಿತ್ತು. ವೆರಿ ಗುಡ್. ಇದೊಂದು ವಾರದೊಳಗೆ ಒಂದೆರಡು ಬಂತು. ಆ ಸ್ಥಿತಿಗೆ ಹೋಗಿದ್ದೀರಿ, ಬಟ್ ನಿಮ್ಗೆ ಅದು ಕಾಣಿಸಿದೆಯೋ ಅಥವಾ ಕೇವಲ ಸಂದೇಶ ಬಂದಿದೆಯೋ? ಎರಡೂ ಒಂದೇ. ಸರ್ ಟೆಕ್ಸ್ಟ್ ಒಳಗೆ ಕಾಣಿಸ್ತಾ ಇದೆ ಸರ್. ವೆರಿ ಗುಡ್, ವೆರಿ ಗುಡ್. ಓಕೆ, ಹಾಗಾದ್ರೆ ಹಾಗೆ ಮುಂದುವರಿತಾ ಇರಿ. ಎಸ್. ಆ ಮಾತೃಶಕ್ತಿಯ ಆ ಆ ಲೋಕದಲ್ಲಿ ಅಲ್ಲಿದ್ದೀರಿ, ಅಲ್ಲಿಂದ ಹಾಗೆ ಮುಂದುವರಿತಾ ಇರಿ. ಓಕೆ ಸರ್. ಓಕೆ, ಅದು ಹೈಯೆಸ್ಟ್ ರೀಲ್ಮ್. ಅಲ್ಲಿ ಅದ್ಭುತವಾದ ಸ್ಥಿತಿ ಇರುತ್ತೆ. ಆ ಅದನ್ನ ಸುಮ್ಮನೆ ಹಾಗೆ ಕಣ್ಮುಚ್ಚಿ ಅನುಭವಿಸಿದ್ರೆ ಸಾಕು, ಎಲ್ಲವೂ ಅದು ಸ್ಥಿತಿಗೆ ಬರುತ್ತೆ. यस भगवान सर, दूसरों से हमें एनर्जी वेस्ट नहीं हो रही है, हम अपनी एनर्जी को बरकरार रखें। वेरी गुड। तो अगर मास्टर्स ऐसे हैं तो आपका प्रोग्रेस निश्चित है। जो कोई मास्टर वहीं अटके हुए हैं तो अपने को चेक कीजिए और वहां से छुड़ा लीजिए और मुक्त हो जाइए। मास्टर्स, एक बात याद रखिए, हम सभी को पैसेंजर्स हैं, अपनी अपनी डेस्टिनी पे उतरने वाले हैं। को पैसेंजर है मतलब वो आपके साथ आपकी डेस्टिनी तक आ रहे हैं, ऐसा नहीं। उनका स्टेशन कहाँ आता है, वहां उतर के जाने वाले हैं। न आप उनके स्टेशन में उतर सकते हैं, न वे आपके स्टेशन तक आ सकते हैं। तो संयोगवश मिले हुए हैं आप, और संयोगवश विदा हो जाएंगे। इसीलिए दूसरों की वजह से आपकी एनर्जी को खराब मत कीजिए। भले ही आप फिजिकल प्लेन में साथ साथ जी रहे हैं, हम सभी साथ साथ जी रहे हैं, लेकिन फिजिकल प्लेन में सूक्ष्म रूप से हम अलग अलग तल पर जी रहे हैं। इसलिए धरती पर सबको एनलाइटन होने तक एक बात खटकती रहती है कि अरे मुझे समझने वाले कोई नहीं, न परिवार में, न वर्किंग प्लेस में, न समाज में।
ಈ ಸ್ಥಿತಿಯಲ್ಲಿದ್ದಾಗ ಒಂದ್ ಮಾತು ಅನ್ಸುತ್ತೆ, ಅಯ್ಯೋ ನನ್ನ ಅರ್ಥ ಮಾಡ್ಕೊಳ್ಳೋರು ಒಬ್ರೂ ಇಲ್ಲ, ನನ್ನ ಸಂಕಟನ ಅರ್ಥ ಮಾಡ್ಕೊಳ್ಳೋರು ಒಬ್ರೂ ಇಲ್ಲ, ಪರಿವಾರದಲ್ಲಿ, ಸಮಾಜದಲ್ಲಿ ಮತ್ತು ನಾನು ಕೆಲಸ ಮಾಡೋ ಸ್ಥಳದಲ್ಲಿ ಯಾರು ನನ್ನನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಅನ್ಸುತ್ತೆ. ಅದು ಸತ್ಯವೂ ಕೂಡ. ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನದೇ ಆದ ಫ್ರೀಕ್ವೆನ್ಸಿಯಲ್ಲಿ ಬದುಕುತ್ತಾ ಇರುತ್ತಾರೆ. ಹಾಗಾದ್ರೆ ನಮ್ಮನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ? ಯಾರು ನಮ್ಗಿಂತ ಉನ್ನತ ಸ್ಥಿತಿಯಲ್ಲಿ ಹೋಗಿದ್ದಾರೋ ಅವ್ರಿಗೆ ಅರ್ಥ ಆಗುತ್ತೆ. ಬಟ್ ಅವರ ಅಲ್ಲಿ ಲಿಮಿಟೇಷನ್ ಏನಿರುತ್ತೆ ಅಂದ್ರೆ, ಅವರು ಹೀಗೆ ಅರ್ಥ ಆಗಿದೆ ಅಂತ ಹೇಳೋ ಸ್ಥಿತಿನಲ್ಲಿ ಇರೋದಿಲ್ಲ. ಅರ್ಥ ಮಾಡ್ಕೊಳ್ತಾರೆ, ಮೌನ. ನಾವು ಹೇಳದೇ ಇದ್ರು ನಾವು ಲಕ್ಷಾಂತರ ಬುದ್ಧತ್ವವನ್ನು ಹೊಂದಿದ, ಕೋಟ್ಯಾಂತರ ಬುದ್ಧತ್ವವನ್ನು ಹೊಂದಿದ ಆ ಆತ್ಮಗಳಿಗೆ ನಾವು ಅರ್ಥ ಆಗ್ತೀವಿ. ನಾವು ಹೇಳದೇ ಇದ್ರು. ಆದ್ರೆ ನಾವು ಯಾರಿಗೆ ಅರ್ಥ ಮಾಡಿಸ್ಬೇಕು ಅಂತ ಫೈಟ್ ಮಾಡ್ತಿರ್ತೀವೋ, ನೋ, ಇಂಪಾಸಿಬಲ್. ಅವರು ತಾವೇ ತಮ್ಮ ಜರ್ನಿಯನ್ನ ಮುಂದುವರಿಸಿಕೊಂಡು ಬರ್ಬೇಕು. ಈ ಮಾತು ಅರ್ಥ ಆದ್ರೆ ಮಾಸ್ಟರ್ಸ್, ಇವತ್ತಿನಿಂದ ನಮ್ಮ ಇರುವಿಕೆಯಲ್ಲಿ ಬದಲಾವಣೆಯನ್ನ ಮಾಡ್ಕೊಳ್ತೀವಿ. ಇನ್ನು ನಮ್ಮ ಎನರ್ಜಿಯನ್ನ ಹೆಚ್ಚು ಮಾಡ್ಕೊಂಡಿದೀವಿ ಅಂದ್ರೆ, ನಾನು ಆಫೀಸಿನ ಬಾಸ್ ಅನ್ನ ಕಿತ್ತಾಕ್ಬೇಕು, ನನ್ನ ಸಬಾರ್ಡಿನೇಟ್ ಕಿತ್ತಾಕ್ಬೇಕು, ನನ್ನ ಗಂಡನ್ ಬಿಡ್ಬೇಕು, ನನ್ನ ಹೆಂಡತಿನ ಬಿಡ್ಬೇಕು, ನನ್ನ ಮಗನ್ ಬಿಡ್ಬೇಕು, ನನ್ನ ತಂದೆನ್ ಬಿಡ್ಬೇಕು, ನನ್ನ ತಾಯಿನ ಬಿಡ್ಬೇಕು, ನಾನು ಈ ಸಮಾಜ ಬಿಡ್ಬೇಕು, ನಾನೇನೋ ನೋ 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 ನೋ. ಅದಂದ್ರೆ ಮತ್ತೆ ಇನ್ನೊಂದು ಎಕ್ಸ್ಟ್ರೀಮ್. ಇಲ್ಲಿ ನಾಟಕದ ಪಾತ್ರಧಾರಿಯಾಗಿ ನಾಟಕನೇ ಮಾಡ್ತಾರೆ. ಅರ್ಥ ಆಯ್ತಾ? ರಾಮಕೃಷ್ಣ ಪರಮಹಂಸರು ಮತ್ತು ವಿವೇಕಾನಂದರು ಒಂದೇ ಸ್ಥಿತಿಯಿಂದ ಬಂದವರು. ಆದ್ರೆ ಇಲ್ಲಿ ಬಂದ್ಮೇಲೆ ಗುರು ಶಿಷ್ಯ ಆಗಿ ನಾಟಕ. ಅರ್ಥ ಆಯ್ತಾ ಮಾಸ್ಟರ್ಸ್? ಇಲ್ಲ, ನಾವಿಬ್ರು ಒಂದೇ ಸ್ಥಿತಿ ಅಂತ ಪರಮಹಂಸರಿಗೆ ವಿವೇಕಾನಂದರು ಹೆಗಲ ಮೇಲೆ ಕೈ ಹಾಕಲಿಲ್ಲ. ಗುರುದೇವ್, ಪೂಜ್ಯ ಗುರುದೇವ್, ಇವೆರಡು ಶಬ್ದ ಬಿಟ್ರೆ ಗುರುವಿನ ಬಗ್ಗೆ ಎಂದು ಬೇರೆ ಶಬ್ದ ಉಪಯೋಗಿಸಲಿಲ್ಲ. ಅವರ ಹೆಸರೆತ್ತಿ ಎಂದೂ ಕರೆದಿಲ್ಲ. ಬರೆದಿಟ್ಕೊಳ್ರಿ ಈ ವಿಷಯ. ಇಡೀ ಅವರ ವ್ಯಾಲ್ಯೂಮ್ ಎಲ್ಲ ಓದಿ ನೋಡಿ, ಅವ್ರ ಹೆಸರೆತ್ತಿ ಎಲ್ಲಿ ಕರೆದಿಲ್ಲ. ಎರಡೇ ಶಬ್ದ, ಒಂದು ಗುರುದೇವ್, ಇಲ್ಲ ಪೂಜ್ಯ ಗುರು. ಹಾಗೆ ಇಲ್ಲಿ ನಾವು ಬಂದಿರ್ತೀವಲ್ಲ ಡ್ರಾಮಾ, ಹಂಗೆ ಬೆಸ್ಟ್ ಡ್ರಾಮಾ. ಬಟ್ ಒಳಗೆ ನಮ್ಮ ಸಾಧನೆ ನಮಗೆ, ಅವರ ಸಾಧನೆ ಅವರಿಗೆ. ಮಾಸ್ಟರ್ಸ್, ಇದು ಅರ್ಥ ಆದ್ರೆ ಇವತ್ತೇ ಇದನ್ನ ಅರ್ಥ ಮಾಡ್ಕೊಂಡ ಎಲ್ಲರಿಗೂ ಪ್ರೋಗ್ರೆಸ್. ಇವತ್ತಿನಿಂದ ಪ್ರೋಗ್ರೆಸ್. मास्टर्स याद रखिए, जो इसे समझ लेते हैं कि फाइटिंग करना छोड़कर अपने लिए आए हैं, बस बाकी सबके साथ हम अपना पात्र, अपना किरदार निभाने आए हैं, इतना समझते हैं तो आज से हमारी एनर्जी ड्रेनेज नहीं होती। हम अपनी एनर्जी को बरकरार रखते हैं और अंदर से प्रसन्न रहते हैं, बाहर से नाटक करते हैं। जो उन्नतोन्नत स्थिति में है उनके साथ हम समझते जाते हैं, वे हमको समझते जाते हैं। ओके, थैंक यू, थैंक यू, थैंक यू, थैंक यू सो मच मास्टर्स। कल मिलेंगे। नमस्ते। थैंक यू सर।